ఎవరు పోతే నీకేమి, ఎవరు పోతే మనకేమి, రావయ్య వస్తారకేನೆ. ಇದಲ್ಲ ಯದ್ಭಾವಂ ತದ್ಭಾವಂ. ನೀನು ಕೊಡೋಕ್ಕಿಂತ ಮುಂಚೆ ನಾನೇನು ಕೊಟ್ಟೆ ಅನ್ನೋದು ಬೇಕು. ಕಾರ್ಯಕರ್ತರು ನಮ್ಗೆ ಗೆಲ್ಸವ್ರೆ. ಇವತ್ತು RCB ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ 1. ಅದೇ ತರ JDS ಸೋತ್ರು ಕೂಡ ನಂಬರ್ 1 ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡು ಮುಟ್ಟಿ. ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನು ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ. ಮಾತಾಡಕ್ಕಿಂತ ಮುಂಚೆ, ಎಗರ್ಸೋಡಕ್ಕಿಂತ ಮುಂಚೆ, ಸವಾಲ್ ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲ್ ಹಾಕ್ಬೇಕು. ಅದು ರಾಜಕಾರಣ, ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗು, ಮಧ್ಯಾಹ್ನ ಹತ್ರ ಮೀಟಿಂಗು, ಸಾಯಂಕಾಲ ಒಬ್ಬರ ಹತ್ರ ಮೀಟಿಂಗು. ಇತ್ತೀಚೆಗೆ ಏನಾಗಿದೆ, ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದಲ್ಲ? ಇದೇನಾಗುತ್ತೆ, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ. ನನ್ನಂತ ಯುವಕ ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ. ಯಾಕೆ ಗೊತ್ತಾ? ಎಲ್ಲಿ KH ಮುನಿಯಪ್ಪನೋ, ಎಲ್ಲೋ ಯಾರೋ, ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆಯಲ್ಲಿ. ಅದಲ್ಲ, ನಿಯತ್ ಬಗ್ಗೆ ಮಾತಾಡ್ತಾರೆ. ಮುನ್ಸ್ವಾಮಿನ ಗೆಲ್ಲಿಸಿದವ್ರು ಯಾರು? ಇವರು ಕಾಂಗ್ರೆಸ್ ನಿಯತ್ತು ಅಂತ ಮಾತಾಡ್ತಾರೆ. ಇಡೀ ಗುಂಪುಗಾರಿಕೆ ಮಾಡೋಕೆ ನೀವು BJP ತಂದದ್ದು ಯಾರು? ನೀವು ಬಳವಳಿ, ನಿಮ್ದು ಬಳವಳಿ ಅದಲ್ವಾ? ಇದು ನಿಮ್ದು ಮನೆಯಿಂದ 3 ಬಾಗಿಲಲ್ಲ 4 ಬಾಗಿಲಾಗಿದೆ. ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು, ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರಿ ಅನ್ನೋ ಬಿಟ್ಟು, ಇವರ ನಮ್ಮ ಹೇಳ್ತಿದ್ರು, ನಮ್ಮ ಸಾಹೇಬರು ಹೇಳ್ತಾ ಇದ್ರು, ಈ ಸರ್ಕಾರ ಕಮಿಷನ್ ಸರ್ಕಾರ ಅಂತ. ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ, ಪರ್ಚೇಸಿಂಗ್ ಸರ್ಕಾರ. ಪರ್ಚೇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ ಕೊಡು, ತಗೊಂಡೋಗು, ಯಾರು ಬೇಕೋ ಕೊಡ್ಬೋದು, ತಗೊಂಬರ್ಬೋದು.